ಬಿಬಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮ್ಮಿನಗಡ ನಗರದಲ್ಲಿ ಕಳವಾಗಿದ್ದ 25 ವಿವಿಧ ಕಂಪನಿಯ ಫೋನ್ಗಳನ್ನು ಪೊಲೀಸ್ ಇಲಾಖೆ ವಶಪಡಿಸಿಕೊಂಡಿತ್ತು. ಇಂದು ಆ ಎಲ್ಲ ಫೋನ್ಗಳನ್ನು ಆಯಾ ಮಾಲಕರಿಗೆ ಹುನಗುಂದ ಡಿಎಸ್ಪಿ ಸಂತೋಷ ಬನ್ನಟ್ಟಿ, ಅಮ್ಮಿಂಗಡ ಪಿಎಸ್ಐ ಶ್ರೀಮತಿ ಜ್ಯೋತಿ ವಾಲಿಕಾರ್, ಕ್ರೈಮ್ ಪಿಎಸ್ಐ ಯೂಸುಫ್ ಪಠಾಣ್ ಸೇರಿದಂತೆ ಸಿಬ್ಬಂದಿಗಳಾದ ಪಿಎಸ್ ವಾಲಿಕಾರ, ಎಚ್ಪಿ ಕೊಕಟಿ, ಎಸ್ಎಚ್ ತೋಟ, ಸೋಮಶೇಖರ್ ವಿಟ್ಲಾಪುರ, ಬಸವರಾಜ್ ನಲ್ತ್ವಾಡ್ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅಮ್ಮಿಂಗಡ ವ್ಯಾಪ್ತಿಯಲ್ಲಿರ್ತಕ್ಕಂಥ ಡಿಜೆ ಮಾಲಕರಿಗೆ ಖಡಕ್ ಸಂದೇಶವನ್ನು ನೀಡಲಾಯಿತು. ಗೌರಿ ಗಣೇಶ ಹಬ್ಬಕ್ಕೆ ಯಾವ ಮಾಲೀಕರು ಕೂಡ ಡಿಜೆಯನ್ನು ಹಚ್ಚಬಾರದು. ಒಂದು ವೇಳೆ ತಾವು ಡಿಜೆ ಹಚ್ಚಿದ್ದೇ ಕರೆಯಾದರೆ ಸಾರ್ವಜನಿಕರಿಂದ ಸಾಕಷ್ಟು ಕಳೆದ ವರ್ಷ ಮತ್ತು ಈ ವರ್ಷವೂ ಕೂಡ ಆಕ್ಷೇಪಣೆ ಬಂದಿರುವುದರಿಂದ ಒಂದೆದ್ದು ಶಾಂತಿಗೆ ಧಕ್ಕೆಯಾಗುತ್ತೆ, ಅನಾರೋಗ್ಯ ಪೀಡಿತರಿಗೆ ತೊಂದರೆಯಾಗುತ್ತೆ ಮತ್ತು ಗಲಭೆಯಾಗ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುವ ಒಂದು ಅವಕಾಶ ಇರುವುದರಿಂದ ಯಾವ ಮಾಲೀಕರು ಕೂಡ ಡಿಜೆಯನ್ನು ಮುಂಗಡವಾಗಿ ಬುಕ್ ಮಾಡಿಕೊಂಡು ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗತಕ್ಕಂಥ ಸೂಚನೆಗಳಿರುವುದರಿಂದ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಡಿಜೆಯನ್ನು ನಿಷೇಧ ಮಾಡಲಾಗಿದೆ. ಯಾರು ಕೂಡ ಡಿಜೆಯನ್ನು ಹಚ್ಚಬಾರದೆಂದು ಈ ಸಂದರ್ಭದಲ್ಲಿ ಖಡಕ್ ವಾರ್ನ್ ನೀಡುವ ಮೂಲಕ ಎಚ್ಚರಿಕೆಯನ್ನು ಕೂಡ ಠಾಣಾ ಪಿಎಸ್ಐ ಜ್ಯೋತಿ ವಾಲಿಕರ್ ಅವರು ನೀಡಿದರು. ಈ ಸಂದರ್ಭದಲ್ಲಿ ಠಾಣಾ ಸಿಬ್ಬಂದಿಯಾದ ಸೋಮಶೇಖರ್ ಅವರು ಫೋನ್ ಕಳವಿನ ಬಗ್ಗೆ ತಮ್ಮೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅದೆಲ್ಲ ನಮಗೆ ಬಂದಿರ್ತೈತಿ. ನಾವು ಲೋಕಲ್ ಇತ್ತಂತಂದ್ರೆ ನಿಮಗೆ ಸಾಧ್ಯ ಆದಷ್ಟು ಬೇಗನೆ ನಾವು ಹುಡುಕಿ ಕೊಡ್ತೀವಿ. ಬೇರೆ ಕಡೆ ಇದ್ದಾಗ ಒಂದೊಂದು ಮೊಬೈಲ್ಗೆ ನಾವು ಹೋಗ್ಲಿಕ್ಕೆ ಆಗ್ಲಾರ್ದಕ್ಕೆ ಹಿರಿಯ ಅಧಿಕಾರಿಗಳ ಪರ್ಮಿಷನ್ ತೊಗೊಂಡು 2-3 ಮೊಬೈಲ್ ಒಂದೇ ವೇದೊಳಗಿದ್ದಾಗ ಒಬ್ಬರು ಸಿಬ್ಬಂದಿ ಕಳಿಸಿ ನಾವು ರಿಕವರಿ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಳುವಾಗಿದ್ದ 25ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಹುನಗುಂದ ಡಿಎಸ್ಪಿ ಸಂತೋಷ್ ಬನ್ನಟ್ಟಿ ಅವರು ಆಯಾ ಮಾಲೀಕರಿಗೆ ಫೋನ್ಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಠಾಣಾ ಪಿಎಸ್ಐ ಶ್ರೀಮತಿ ಜ್ಯೋತಿ ವಾಲಿಕಾರ್ ಅವರು ಡಿಜೆ ಮಾಲಕರಿಗೆ ಖಡಕ್ ಸಂದೇಶವನ್ನ ನೀಡುವ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲು ಎಚ್ಚರಿಕೆ ನೀಡಿದರು. ಒಂದೊಂದು ಹಳ್ಳಿಲಿತ್ತ ಮಿನಿಮಮ್ 10 ಮಂದಿ ಆಯ್ಕೆ ಮಾಡಂದಾರ. ನಾವು ಅವ್ರ ಮ್ಯಾಲ ಪ್ರಿವೆಂಟಿವ್ ಆಗಿ ಮಾಡ್ಲೇಬೇಕು, ಅನಿವಾರ್ಯ. ನಾವು ಮಾಡಿದೀವಿ ಅಂದ್ರ ಆನಂತರ ನೀವು ಅದನ್ನ ಏನಾರ PR ಬ್ರೇಕ್ ಮಾಡಿಬಿಟ್ರಿ ಅಂದ್ರ ದಂಡ ಕಂಪಲ್ಸರಿ ಕಟ್ಟಬೇಕು. ನಾವು ಬಡ್ರ ಅದೇವ್ರಿ, ನಾವು ಶ್ರೀಮಂತರ ಅದೇವ್ರಿ, ನಮ್ಗೆ ಕಟ್ಟಕ್ಕಾಗಲ್ರಿ ಅಂದ್ರ ನೆಕ್ಸ್ಟ್ ಪ್ರೊಸೀಜರ್ ವಾರೆಂಟ್ ಬರ್ತಾವ. ವಾರೆಂಟ್ ಬಂದು ಜೈಲ್ ವಾರೆಂಟ್ ಜೈಲಿಗೆ ನೀವು ಆಲ್ರೆಡಿ ಜೈಲಿಗೆ ಇದನ್ನ ಮಾಡುವಂಥ ವ್ಯವಸ್ಥೆ ಸತೆ ಇರುತ್ತೆ. ಅದಕ್ಕಾಗಿ ನಾವು ಮುಂಜಾಗೃತವಾಗಿ 2 ವರ್ಷ ನಾವು ನೋಡ್ಕೊತ ಬಂದಿರ್ತೇವೆ. ಯಾವುದೂ ರೀತಿಯಾದಂಥ ನಮ್ಮಲ್ಲಿ ಯಾವುದೂ ರೀತಿ ಅಂತ ಗಲಾಟೆ ಆಗಿಲ್ಲ. ಈಗ ಮುಂಜಾಗೃತವಾಗಿ ನಾವು ಮಾಡಲೇಬೇಕಾಗತ್ತ. ಯಾರು ಇವತ್ತು ಇಲ್ಲಿ ಆಯ್ತ್ರಿ ಅಂತ ಹೇಳ್ತೀರಿ, ನಾಳೆ ಅಲ್ಲೇ ಬಂದು ಅಪೋಸ್ ಮಾಡುವಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅಂಥವು ನಾವೇನು ಮುಲಾಜ್ ಹಿಡಿಯಂಗಿಲ್ಲ. ನಾವು ಅಡ್ವಾನ್ಸ್ ಈ ವರ್ಷ ಪ್ರೀ ಪ್ಲಾನ್ ಆಗಿ ನಮ್ಮ SP ಸಾಹೇಬ್ರ ಆರ್ಡರ್ ಏನಂದ್ರೆ ಎಲ್ಲ ಸ್ಟೇಷನ್ ಲಿಮಿಟ್ಸ್ದಿಂದ ಒಂದು 25ರಿಂದ 30 ಮಂದಿ ಹುಡುಕಿ ಕೊಡ್ಬೇಕು. ಅಮೀನ್ಗಢದಾಗ ಯಾರದಾರ, ಕಮತಿಯಾಗ ಯಾರದಾರ, ಸುಳಿಬಾಯಾಗ ಯಾರದಾರ, ಇಂಥ ವ್ಯಕ್ತಿ ಹಂಗದಾನ, ಇವ ಏನೋ ಹೋದ ವರ್ಷ ಗಲಾಟೆ ಮಾಡಿದ್ದ, ಇವ ಹೋದ ವರ್ಷ ಒಂದಿಟ್ಟು ಗಣಪತಿಗೆ ಅಡ್ಡು ಬಿದ್ದಿದ್ದ, ಅಥವಾ ಈದ್ ಮಿಲಾ ಟೈಮ್ದಾಗ ಇಂಥ ಒಬ್ಬ ಗಲಾಟೆ ಮಾಡಿದ್ದ, ಏನೋ ಬಾವುಟ ಹರಿಸಿದ್ರು, ಮತ್ತೊಂದು ಮುಗ್ದೊಂದು ಏನೋ ಇನ್ಸಿಡೆಂಟ್ ಕಂಡು ಬಂದ್ರೆ ಈ ವರ್ಷ ನಾವು ಅಂಥವ್ರ ಮ್ಯಾಗ ಗಮನ ಇಟ್ಟಿರ್ತೇವೆ. ನಾವೇನು ಮಾಡಂಗಿಲ್ಲ ಅಂತ ನಿಮ್ಮ ತಲೆಯಾಗಿತ್ತಂದ್ರೆ ತಪ್ಪು ಕಲ್ಪನೆಯಿಂದ ಹೊರಗೆ ಬರ್ರಿ. ಡಿಜೆದವ್ರಿಗೆ ಅಷ್ಟೇ, ಡಿಜೆದವ್ರು ಎಲ್ಲ ಮಾಲಕರು ಮತ್ತು ಆಪ್ರೇಟರ್ ಮ್ಯಾಗ PR ಮಾಡ್ತೇವೆ ನಾವು. ನಾ ಡಿಜೆ ಹಚ್ಚಬೇಡ ಅಂದ್ರು ನೀ ಏನಾರ ಹಚ್ಚಿದಂದ್ರೆ ಆ ದಂಡತ್ ನೀವು ಅಲ್ಲಿ ತುಂಬಲೇಬೇಕು. ಕರ್ಸಿದ ಉದ್ದೇಶನ ಅದು. ನಾವು ಎಲ್ಲ ಡಿಜೆ ಮಾಲಕರು ಬಂದಿರಿ, ಡಿಜೆ ಆಪ್ರೇಟರು ಬಂದಿರಿ, ನಿಮ್ಮ ಮ್ಯಾಗ ಎಲ್ಲರ ಮ್ಯಾಗ ಒಂದೊಂದು PR ಮಾಡ್ತೇವೆ ನಾವು. ನೀವು ಹಚ್ತಿರೋ ಬಿಡ್ತಿರೋ ನಿಮ್ಮ ವೈಯಕ್ತಿಕ. ನಾವು ಹಚ್ಚಿದ್ರೆ ಮಾತ್ರ ನಿಮ್ಮನ್ನು ಕರ್ಕೊಂಡು ಹೋಗೋದು, ನಾವು ಅದೇನು ದಂಡ ತುಂಬಿಸ್ಬೇಕು SP ಆಫೀಸಿಗೆ ಕೊಟ್ಟು ನೋಟಿಸ್ ಕೊಟ್ಟು ನಿಮ್ಮನ್ನು ದಂಡ ತುಂಬ್ಸಕ್ಕೆ ಹಚ್ತೇವೆ. ಅದರ್ವೈಸ್ ನೀವೇನಾರ ಇಲ್ಲ ಬಿಡು ಮೇಡಮ್ ಅವ್ರು ವರ್ಷ ಹೇಳ್ತಾರ ಹೆಂಗೆ ನಡೀತೈತಿ, ಹಂಗೆ ನಡೆಯಂಗಿಲ್ಲ. ಏನು ಕಾನೂನು ಬರ್ತೋ ಆ ಕಾನೂನು ತಕ್ಕಂಗೆ ನಾವು ಹೋಗಲೇಬೇಕು, ಮುಂದೆ ನಡೆಯಬೇಕು. ಹಿಂದೆ ಹಂಗಿತ್ತ ಹಂಗೆ ಮಾಡಿದೀವಿ, ಹೋದ ವರ್ಷ ಹಿಂಗಿತ್ತ ಹಿಂಗೆ ಮಾಡಿದ್ವಿ, ಈ ವರ್ಷ ಏನೈತೆ ಅದನ್ನು ಮಾಡಬೇಕು. ನಮ್ಮ ಮ್ಯಾಗ್ಲಿತ್ತ ಏನು ಗೈಡ್ಲೈನ್ಸ್ ಬರ್ತದೆ ಅದನ್ನು ನಾವು ಫಾಲೋ ಅಪ್ ಮಾಡಬೇಕು. ನೀವು ಅದು ಬಿಟ್ಬಿಟ್ಟು ಇಲ್ಲೇ ಸಿರೂರ ಮಾಡ್ತಾರೆ 10 DJ ಹಚ್ಚಾರಿ, ಇಲ್ಲಿ ಇಲ್ಕಲ್ಲ ಮಾಡ್ತಾರೆ 10 DJ, ನನಗೆ ಅದು ಮ್ಯಾಟ್ರ್ ಬೇಡ. ನನ್ನ ಲಿಮಿಟ್ಸ್ನಾಗ ಏನೈತಿ, ನಾವು ಏನೇನು ಮಾಡ್ಕೊತ ಬರ್ತೇವೆ, ನಮ್ಮ ಆಫೀಸರ್ ಏನು ಗೈಡ್ಲೈನ್ಸ್ ಮಾಡ್ತಾನೆ, ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರು ಮುಟ್ಟುವಂಥ ಕೆಲಸ ನಾವು ಮಾಡಬೇಕು. ನಾ ಇಷ್ಟು ಹೇಳಿದ್ರು ನೀವೇನಾರ ಮಾಡಿದ್ರಿ ಅದು ನಿಮಗೆ ಬಿಟ್ಟಿದ್ದು, ಕಾನೂನು ನೀವೇ ಎದುರಿಸ್ಬೇಕು. ಒಂದು PR ಅಂದ್ರೆ ಏನು, ಒಂದು ಪ್ರಿವೆನ್ಷನ್ ನಿಮ್ಮ ಮ್ಯಾಗ ಮಾಡುವಂಥ ಉದ್ದೇಶ ಏನು, ಅದಕ್ಕೆ ದಂಡ ಏನು, ನಿಮ್ಮ ವಕೀಲರು ಕೇಳ್ಕೋರಿ.
ಇಲ್ಲ ಸಂಬಂಧಪಟ್ಟವ್ರು ನಿಮ್ಗೆ ಗೊತ್ತಿದ್ದವ್ರು ಕೇಳ್ಕೊರಿ, ಯಾರ್ಯಾರು ಇರ್ತಾರೆ ಹೋಗಿ ಬಂದಾರೋ ಅವ್ನು ಕೇಳಿ ಅದ್ರ ಬಗ್ಗೆ ಏನು ಎಫೆಕ್ಟಿವ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಏನೂ ಆಗಲ್ಲ ಬಿಡು ಅಂತ ಬಿಟ್ಟರೆ ಅದು ಜವಾಬ್ದಾರಿ ನಾವಲ್ಲ. ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ನೀವು ಮುಂದುವರಿತೀವಂದ್ರೆ ಅದು ನಿಮ್ಮ ವೈಯಕ್ತಿಕ.